ನನ್ನ ಭಾವ ಕೃತವರ್ಮ. ಪ್ರಜ್ವಲಿಸಿ ಉರಿಯುತ್ತಿರುವ ನನ್ನ ಕೋಪಾಗ್ನಿ ಜ್ವಾಲೆಗೆ ಸದಾ ಆಜ್ಞವನ್ನೆರೆದು ನನ್ನ ಕುರುರತ್ನ ಸಿಂಹಾಸನವನ್ನು ಪೋಷಿಸಿಕೊಂಡು ಬರುತ್ತಿರುವ ನನ್ನ ಮಾವ, ಸೋದರ ಮಾವ ಶಕುನಿ. ಅಪೂರ್ವ ಬಿಲ್ಲಾಳು, ಕಚ್ಚದೆಯ ಕಟ್ಟಾಳು, ನನ್ನ ಶ್ರೇಯೋಭಿಲಾಷೆಯಿಂದ ಆಶ್ರಿತ ಬಂದಿರುವ ನನ್ನ ಮಿತ್ರ ಕರ್ಣ ಅಂಗಾಧಿಪತಿ. ಇಂತಹ ಪೂರ್ವ ವೀರರತ್ನಗಳು ಈ ನನ್ನ ಕುರುರಾಜಲಕ್ಷ್ಮಿಯ ಮಣಿಮುಕಟದಲ್ಲಿ ರಾರಾಜಿಸಬೇಕಾರೆ
ದ್ರೋಣಾದಿಗಳಿರುವಲ್ಲಿ ಆ ವಿಚಾರವು ನಮಗೇಕೆ? ಜಯವಾಗಲಿ. ಸಮಾಚಾರವೇನು? ಪುರುಷೋತ್ತಮ ದಯಮಾಡಿಸುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜನಾದ ನಾನಿರುವಲ್ಲಿ ಆ ದನ ಕಾಯುವ ಗೊಲ್ಲ ಪುರುಷೋತ್ತಮನೇ. ನೆಟ್ಟಗೆ ನನ್ನರ ಮನೆಗೆ ಬಾರದೆ, ನೆಟ್ಟಗೆ ನನ್ನರ ಮನೆಗೆ ಬಾರದೆ ಈ ದಾಸಿ ಪುತ್ರ ವಿದುರನ ಮನೆಗೆ ಹೋದವಂತೆ. ಇಂಥವನು ಪುರುಷೋತ್ತಮನೇ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಜನೆಗಾಗಿ ಬರುತ್ತಿಲ್ಲ, ತಿಳಿಯಿತೆ? ವಿದುರ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನವೋ? ದುರ್ಯೋಧನ, ರೋಗಿಗೆ ಅಪಥ್ಯವು ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ. ನಿನಗೆ ಮರಣ ಕಾಲವು ಸಮೀಪಿಸಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ವಿದುರ, ಜಗಕ್ಕೆಲ್ಲ ರಾಜಾದಿರಾಜನಾದ ಈ ಪ್ರಳಯ ಸಿಂಹನಿಗೆ ನಿನ್ನ ನೀತಿ ವಚನವು ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯವನೆಂದು ಸಹನೆಯಿಂದ ಸುಮ್ಮನಿದ್ದರೆ ಹೆಜ್ಜೆಗೂ ಅಲ್ಲಿ ಅಂತ ಅಭಿಷೇಕರು ಇತ್ತಿರುವ ಸಭೆಯಿಂದ ತಳ್ಳಿಬಿಡು. ಎಲ್ಲವೋ ಇದೆ. ನಮ್ಮಣ್ಣನ ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಇಲ್ಲದಿದ್ದರೆ ಅನರ್ಥ ಉಂಟಾದೀತು. ಏನು, ನನ್ನನ್ನು ಈ ರಾಜಸಭೆಯಿಂದ ಹೊರಗೆ ಕಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ? ಹೇಳು. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಪಹರಣ ಮಾಡಿಸಿದ ಕಾಲದಲ್ಲಿ ಭೀಮಸೇನನು ತಾನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹಾರಿಸಿಕೊಳ್ಳುವಾಗ ಅದನ್ನು ತಡೆಯಲೆಂದಿಟ್ಟುಕೊಂಡಿದ್ದ ಈ ದಿವ್ಯವಾದ ಶೈವ ಧನುಷ್ಯನ್ನು ಈಗಲೇ ಮುರಿದು ಬಿಟ್ಟ. ಪ್ರಮಾದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕಾರಣ ಇವನ ಗೊತ್ತು ಬೆದರಿಗೆಗೆ ನೀನು ಬೆದರಬಹುದೇ? ದುರದೋ ಪಾತನ ಶಿರವಂ ಕಡಿದು ಧರಣಿ ಗುರುಳಿ ಪೆನೆತ ಶಪಥವನ ಅಂತೂ ಕರ್ಣ. ದುರ್ಯೋಧನ, ನಿನಗೆ ಸರಿಸಮಾನರಾರಿಯರೈ ಕರ್ಣ. ಇವನ ಗೊತ್ತು ಬೆದರಿ ನೀನು ಬೆದರಬಹುದೇ? ಹದಿರಲಿ, ಈಗ ದೂತನಾಗಿ ಬರುವ ಹೋಗುವಲ್ಲ ಕೃಷ್ಣನಿಗೆ ಎದ್ದು ನಿಂತು ಯಾರಾದರೂ ನಮಸ್ಕರಿಸಿದರೆ ಸಭೆಯಿಂದ ಹೊರ ಹೋಗಬೇಕಾಯಿತು. ಇದು ದೂರ್ದಂಡ ಪ್ರಳಯ ಸಿಂಹನ ಕಟ್ಟಾಕೆ. ಎಚ್ಚರವಿರಲಿ ಸಹೋದರ ದುಶ್ಯಾಸನ. ಎಲ್ಲಿ ನಮ್ಮ ಸೇನಾಧಿಕಾರಿಗಳ ಪಟ್ಟಿ ಹೋಗುವಲ್ಲ ಕೃಷ್ಣನು ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅಗ್ರಜ, ಇದು ತೆಗೆದುಕೋ. ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರು. ಈ ದರ್ಪಾಂಧನಾದ ದುರ್ಯೋಧನನು ನನ್ನನ್ನು
ಭಯಂಕರ ರೂಪ ಮನೋಹರ ಚಾಪ ಬಿದ್ದಿದಿ ಶೂರ ಕರ್ಣನ ಪರಮಾತ್ಮ ರೂಪ ಭಯಂಕರ ರೂಪ ಮನೋಹರ ಚಾಪ ಬಿದ್ದಿದಿ ಶೂರ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತ ನೀಚ ಪುರ ಸೋದರ ಮಾವನ ಹಿತ ನೀಚ ಪುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಅಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಜಗ ಬಲ್ಲ 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 ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಜಗ ಈ ಜಗ ಮಲ್ಲ 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 ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ
ಕ್ಷಮಿಸಿರೋ ಪ್ರಭು. Thank you.
ಧೀಮ್ 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 ಧಾಮ್ 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 ಧೀಮ್ 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 ತಗದಿನ ತಾಮ್ ತಗದಿನ ತಾಮ್ ತದ್ದಿಮ್ಮೆ ತಜ್ಜಣ್ಣು ತಗಿತ ತದ್ದಿಮ್ಮೆ ತಜ್ಜಣ್ಣು ತಗಿತ ತದ್ದಿ ತಗದಿನ ತಾಮ್ ತಗದಿನ ತಾಮ್ ತದ್ದಿಮ್ಮೆ ತಜ್ಜಣ್ಣು ತಗಿತ ತಗಿತ ತದ್ದಿಮ್ಮೆ ತಜ್ಜಣ್ಣು ತಗಿತ ತದ್ದಿ ತಗದಿನ ತಾಮ್ ತಗದಿನ ತಾಮ್ ತಗದಿನ ತಾಮ್ 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 ಧೀಮ್ ಧೀಮ್ ತಗದಿನ ಧೀಮ್ ತಗದಿನ ಧೀಮ್ ತಗದಿನ ಧೀಮ್ ತಗದಿನ ಧೀಮ್ ತಗದಿಮೆ ಧೀಮೆ ತಗಜಣ್ಣ ಗದಿಮೆ ಗಜಣ್ಣ ಗದಿಮೆ ತಗಜಣ್ಣ ಗದಿಮೆ ತಗಜಣ್ಣ ತಜ್ಜಂ ತಗಜಂ ತಗಜಂ ತದಗಿನಕ 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 ತಜ್ಜಂ ತಗಜಂ ತಗಜಂ ತದಗಿನಕ 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 ತಜ್ಜಂ ತಗಜಂ ತಗಜಂ ತದಗಿನಕ 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 ತಾ ಕರುಣಾಳು ಕುರುಪರಾಜೇಶ್ವರ ಕುರುವಂಶ ಕುಲತಿಲಕ ಮಗುಟೇಶ್ವರ ವೀರ ಕರುಣಾಳು ಕುರುಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ
ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದೆ ಆಗಬಹುದಾದ ಎಲ್ಲ ಅನರ್ಥಗಳಿಗೂ ನೀವೇ ಕಾರಣರಾಗಿರುವುದು. ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದ್ದು ಎಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು
ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ. ಪಿತಾಮಹ
ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮ ಕರ್ತವ್ಯ. ಇಲ್ಲದಿದ್ದರೆ ದೋಷವು ಸಂಭವಿಸುವುದು. ಕುಮಾರ, ನೀನು ಯೌವನ ಮದದಿಂದ ಗರ್ಭಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಅದು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವನು ಕೇಳು. ಶ್ರೀಕೃಷ್ಣ ಪರಮಾತ್ಮ ಪಿತಾಮಹ ಭೀಷ್ಮರು ನಿನ್ನ ತಂದೆ ಹೇಳಿದ್ದಕ್ಕಿಂತ ಹೆಚ್ಚೇನು ಹೇಳಲಾರದು. ಈ ರಾಜ್ಯ ಸಂಪತ್ತುಗಳು ಯಾರಿಗೂ ಶಾಶ್ವತವಲ್ಲ. ಇದು ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಇಡೀ ರಾಜ್ಯ ಸಂಪತ್ತನ್ನೆಲ್ಲ ನೀನೇ ಅನುಭವಿಸು. ನಿನಗೆ ತೋಚಿದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ ಕುಮಾರ. ಯೋಚಿಸಿ ನೋಡು ಕುಮಾರ, ಯೋಚಿಸಿ ನೋಡು. ವಿದುರ, ಈ ನಿನ್ನ ನೀತಿಯನ್ನು ಪಾಂಡವರಿಗೆ ನಿನಗಾಗಲಿ, ನನ್ನ ತಂದೆಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಾಣುತ್ತವೆ. ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸಾಕು ಸುಮಾರು ತಿಳಿದಿತ್ತು. ವಾಸುದೇವ, ನಿನ್ನ ದೌತ್ಯವನ್ನು ಶ್ಲಾಘನೀಯವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತುಗಳಿಗೆ ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ ದುಸ್ಸಹವಾಸದ ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ನಿನ್ನ ವಾಕ್ಪಟುತ್ವ. ಇದನ್ನು ನಾನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಬಲೆ
ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು.